ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಜಾಮನ್ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ನೀವು ನೋಡಿರ್ಬೋದು ಇವಾಗ ಕಪ್ಕಟ್ ಅನ್ನೋ ಒಂದು ಆ್ಯಪು ತುಂಬ ವೈರಲ್ ಆಗ್ತಿದೆ ಅಂತಂದರೆ, ತುಂಬ ಎಡಿಟಿಂಗ್ ಫೀಚರ್ಸ್ ಎಲ್ಲ ಇದ್ದಾವೆ. ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ತುಂಬ ಜನ ಪ್ಲೇಸ್ಟೋರಲ್ಲಿ ಮತ್ತು ಬೇರೆ ಬೇರೆ ವೆಬ್ಸೈಟಲ್ಲೆಲ್ಲ ಸರ್ಚ್ ಮಾಡ್ತಿರ್ತಾರೆ. ಅದಕ್ಕೆ ನಾನು ಈ ಒಂದು ಟಾಪಿಕ್ ಏನಪ್ಪ ಅಂತಂದರೆ, ಆ ಒಂದು ಕಪ್ಕಟ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದು ಹೆಂಗೆ ನಮ್ಮೊಂದು ಮೊಬೈಲ್ಗೆ, ಆಂಡ್ರಾಯ್ಡ್ ಮೊಬೈಲ್ಗೆ ಅಂತ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಏನೆಲ್ಲ ಸಿಂಪಲ್ಲಾಗಿ ನಾನು ಹೇಳಿರುವಂಥ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ತು ಅಂತಂದರೆ, ನೀವು ಆರಾಮಾಗಿ ಕಪ್ಕಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಈಸಿಯಾಗಿ ಎಡಿಟ್ ಕೂಡ ಮಾಡ್ಕೋಬೋದು. ಇವಾಗ ನಾವು ಯಾವ್ದಾದ್ರು ವೀಡಿಯೋ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿದ್ರೆ ಮತ್ತು ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ರೆ ಎಡಿಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಕಪ್ಕಟ್ ಅಪ್ಲಿಕೇಶನಲ್ಲಿ. ಅದು ಕೂಡ ಒಳ್ಳೊಳ್ಳೆ ಎಫೆಕ್ಟ್ಸು ಮತ್ತು ಒಳ್ಳೊಳ್ಳೆ ಫೀಚರ್ಸ್ ಇದ್ದಾವೆ ಕಪ್ಕಟ್ ಅಪ್ಲಿಕೇಶನಲ್ಲಿ. ಅದಕ್ಕೆ ಈ ಒಂದು ಕಪ್ಕಟ್ನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕೆ ತುಂಬ ಜನ ಸರ್ಚ್ ಮಾಡ್ತಿರ್ತಾರೆ. ಅದಕ್ಕೆ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ಕಪ್ಕಟ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮೊಬೈಲ್ ಸ್ಕ್ರೀನ್ ಮೇಲೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತೀನಿ, ಪ್ಲೀಸ್ ಇವಾಗಲೇ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಮೊಬೈಲ್ ಸ್ಕ್ರೀನ್ ಮೇಲೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮತ್ತೆ ಆಗ್ತಾರ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ನಿಮ್ಮೊಂದು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ನೀವೇನಂತ ಸರ್ಚ್ ಮಾಡ್ಬೇಕಂತಂದರೆ, ಡೈರೆಕ್ಟಾಗಿ ಕಪ್ಕಟ್ ಅಂತ ಸರ್ಚ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಇಲ್ಲಿ ಅಪ್ ಡೌನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ನಾನು ಇವಾಗ ಅಪ್ ಡೌನ್ ಅಂತ ಸರ್ಚ್ ಮಾಡಿದೆ. ಈ ಒಂದು ವೆಬ್ಸೈಟ್ ಬರುತ್ತೆ, ಅಪ್ ಟು ಡೌನ್ ಅಂತ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಮಾಮೂಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಬಟನಲ್ಲಿ ಹೋಗ್ಬಿಟ್ಟು ನೀವು ಅಂತಂದರೆ ಇಲ್ಲೇ ಇರುತ್ತಲ್ಲ ನಿಮಗೆ ಸರ್ಚ್ ಬಟನು, ಇಲ್ಲಿರುತ್ತೆ ಇಲ್ಲಿ ಸರ್ಚ್ ಬಟನು. ಒಂದು ಸರ್ಚ್ ಬಟನ್ನ ನೀವು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಕಪ್ಕಟ್ ಅಂತ ನೀವು ಸರ್ಚ್ ಮಾಡಿ. ಕಪ್ಕಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ಒಂದು ಅಪ್ಲಿಕೇಶನ್ ಬಂದಿದೆ, ಕಪ್ಕಟ್ ದ ಅಫಿಷಿಯಲ್ ವಿಡಿಯೋ ಎಡಿಟಿಂಗ್ ಆ್ಯಪ್ ಫ್ರಮ್ ಟಿಕ್ಟಾಕ್ ಅಂತ ಬಂದಿದೆ. ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಒಂದು ಅಪ್ಲಿಕೇಶನ್ನ. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ, ನೀವು ನೋಡ್ಕೋಬೋದು. ಗೆಟ್ ದ ಲೇಟೆಸ್ಟ್ ವರ್ಷನ್ನು ಮತ್ತು ಡೇಟ್ ಕೂಡ ಕೊಟ್ಟಿದ್ದಾರೆ, ಫೆಬ್ರವರಿ 22ನೇ ತಾರೀಕು ಅಂತಂದರೆ ನೆನ್ನೆ ಅಪ್ಡೇಟ್ ಆಗಿರೋದು ನೋಡ್ಕೋಬೋದು. ಇದು ನೋಡಿ ಫ್ರೆಂಡ್ಸ್, ಇವಾಗ ನೀವು ಸಿಂಪಲಾಗಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಆ್ಯಡ್ಸ್ ಬರುತ್ತೆ, ಇಂಟು ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಅಂತ ಬರುತ್ತೆ, 200 MB ಇದೆ, ಡೌನ್ಲೋಡ್ ಫ್ರೀ ಅಂತ ಕೊಟ್ಕೊಂಡು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ಆ ರೀತಿ ಕ್ಲಿಕ್ ಮಾಡ್ತು ಅಂತಂದರೆ ಡೌನ್ಲೋಡ್ ಅಂತ ಇವಾಗ ಡೌನ್ಲೋಡ್ ಆಗ್ತಾಯಿದೆ. ಕಪ್ಕಟ್ಟು 241 MB ಇದೆ. ಇವಾಗ ಡೌನ್ಲೋಡ್ ಆಗೋ ತರ್ಕೊಂಡು ವೀಡಿಯೋನ ಪಾಸ್ ಮಾಡಿರ್ತೀನಿ. ಇವಾಗ ಕಪ್ಕಟ್ ಅಪ್ಲಿಕೇಶನ್ನ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಇವಾಗ ನಾನು ಕಪ್ಕಟ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾಯಿದ್ದೀನಿ. ನೀವು ನೋಡ್ಕೋಬೋದು ನಿಮ್ಮ ಕಣ್ಣು ಮುಂದೆನೇ ಹೆಂಗೆ ಇನ್ಸ್ಟಾಲ್ ಮಾಡಿದೆ ಅಂತ. ಇವಾಗ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೈಲ್ಸ್ನೆಲ್ಲ ಅಲೋ ಅಂತ ಕೇಳುತ್ತೆ. ಎಲ್ಲನೂ ಅಲೋ ಮಾಡಿ. ನೀವು ಅಲೋ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ಎಡಿಟಿಂಗ್ ಆಪ್ಷನ್ ಎಲ್ಲ ಬರುತ್ತೆ, ನೀವು ನೋಡ್ಕೋಬೋದು. ಇವತ್ತು ನೋಡಿ ಫ್ರೆಂಡ್ಸ್, ಇವಾಗ ನೀವು ಯಾವೊಂದು ವೀಡಿಯೋ ಬೇಕೋ ಆ ಒಂದು ವೀಡಿಯೋನ ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಏನು ಬೇಕಾದನ್ನು ನೀವು ಎಡಿಟ್ ಮಾಡ್ಕೋಬೋದು. ನೀವು ನೋಡ್ಕೋಬೋದು ಇಲ್ಲಿ ಕ್ರಾಪು ಮತ್ತು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಆ್ಯಡಿಂಗ್ ಆಗ್ತಾಯಿದೆ. ಇವಾಗ ನೀವು ಇದೇ ರೀತಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಎಡಿಟ್ ಕೂಡ ಮಾಡ್ಕೋಬೋದು. ನಾನು ಇವಾಗ ಆ್ಯಡ್ ಏನು ಮಾಡೋಕ್ಕೋಗಲ್ಲ, ಸಿಂಪಲಾಗಿ ನಾನು ನಿಮಗೆ ಎಡಿಟ್ ಮಾಡೋದನ್ನು ತೋರಿಸ್ಕೊಟ್ಟೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಷ್ಟೇ ಡೌನ್ಲೋಡ್ ಮಾಡೋದು, ಎಷ್ಟು ಈಸಿ ಅಂತ ನೀವು ನೋಡ್ಕೋಬೋದು. ಈ ರೀತಿ ನೀವು ಸರ್ಚ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದೇ ರೀತಿ ನಮ್ಮ ಚಾನಲನ್ನು ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.